ಇಲ್ಲಿ ಎಲ್ಲ ಸ್ಪೆಷಾಲಿಟಿ ಚಿಕಿತ್ಸೆಗಳು ಇಲ್ಲಿ ಸಿಗುತ್ತೆ. ಮತ್ತು ಇನ್ನೊಂದು ಏನಂದರೆ ಹೆಂಗೆ ವಿಭಿನ್ನ ಅಂತಂದರೆ ಅದಕ್ಕೆ ಆದಂತಹ ಒಂದು ಸ್ಥಳ ಇದೆ, ಇಲ್ಲಿ ICU ಇದೆ, ಎಮರ್ಜೆನ್ಸಿ ಕೇರ್ ತುಂಬ ಚೆನ್ನಾಗಿ ಇಂಟೆನ್ಸಿವ್ ಆಗಿ ಮಾಡಿದ್ದಾರೆ. ಸೊ ಸಪೋರ್ಟ್ ಮಾಡಿದರೆ ಇದು ಇನ್ನೂ ಡೆವಲಪ್ ಆಗುತ್ತೆ ಅಂತ ಮನಸ್ಫೂರ್ತಿಯಾಗಿ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಸಿದ್ವಿನ್ ಆಸ್ಪತ್ರೆ ಸ್ಪೆಷಾಲಿಟಿ ಏನು, ಯಾಕೆ ಬೇರೆ ಹಾಸ್ಪಿಟಲ್ಗೆ ಹೋಲಿಕೆ ಮಾಡಿದ್ರೆ ಸಿದ್ವಿನ್ ಹಾಸ್ಪಿಟಲ್ಗೆ ಹೆಚ್ಚಿನ ರೋಗಿಗಳು ಬರಬೇಕು, ಯಾವ ರೀತಿ ಒಂದು ಆರೋಗ್ಯ ಸೇವೆ ಒದಗಿಸ್ತಿದ್ದಾರೆ? ಇಲ್ಲಿ ಡೆಡಿಕೇಟೆಡ್ ಡಾಕ್ಟರ್ಸ್ ಇದ್ದಾರೆ. ಸೊ ಅದಕ್ಕೆ ಆದಂತಹ ಎಕ್ಸ್ಪರ್ಟ್ಸು ಅವ್ರನ್ನೆಲ್ಲ ಕರೆಸಿದ್ದೀವಿ, ನಾವು ಮಾಡ್ತಿದ್ದೀವಿ. ಸೊ ಅವ್ರಿಗಿಂತ ಡಿಫ್ರೆಂಟಾಗಿ ನಾವು ಟ್ರೈ ಮಾಡ್ತಿದ್ದೀವಿ. ಒಂದೇ ಗ್ರೂಪಲ್ಲಿ ಡಿಫ್ರೆಂಟ್ ಸ್ಪೆಷಾಲಿಟೀಸು ಮರ್ಜಾಗಿ ಈ ಹಾಸ್ಪಿಟಲ್ನ ಮಾಡಿರೋದು ನಾವಿಲ್ಲಿ. ಸೊ ಸಪೋರ್ಟ್ ಮಾಡಿದ್ರೆ ಖಂಡಿತ ಡೆವಲಪ್ ಆಗುತ್ತೆ. ಥ್ಯಾಂಕ್ ಯು ಸೊ ಮಚ್. ಚೆನ್ನಾಗಿ ಸರ್ವಿಸ್ ಕೊಡಬೇಕು, ಎಲ್ಲ ಬಡವರು ಏನು ವ್ಯತ್ಯಾಸ ಇಲ್ಲದಿರೋ ಎಲ್ಲರಿಗೂ ಒಂದೇ ಸರ್ವಿಸ್ ಕೊಡಬೇಕು ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಸೊ ಸಕ್ಸಸ್ ಆಗುತ್ತೆ ಅಂತ ಅಂದ್ಕೊಂಡೇ ಸ್ಟಾರ್ಟ್ ಮಾಡಿದ್ದೀವಿ, ಸಕ್ಸಸ್ ಆಗುತ್ತೆ. ಇಲ್ಲಿ ನಿರ್ಮಲನಾಥ ಸ್ವಾಮೀಜಿ ಅವ್ರು ಬಂದಿದ್ರು ಚೀಫ್ ಗೆಸ್ಟ್ ಆಗಿ. ಇನ್ನು ಇಲ್ಲಿರೋ ಡಾಕ್ಟರ್ಸ್ ಎಲ್ಲ ಬಂದಿದ್ರು. ಸಿದ್ವಿನ್ ಆಸ್ಪತ್ರೆ ಅಂತ ಹಳೆ ಮಂಜುನಾಥ ಆಸ್ಪತ್ರೆನ ನಾವು ರಿನೋವೇಟ್ ಮಾಡಿ ನವೀಕರಣ ಮಾಡಿ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಇವಾಗ. ಸೊ ಡಾಕ್ಟರ್ ಸಾವಿತ್ರಮ್ಮ ಅವರು ಅವರ ಆಶಯ ಮತ್ತು ಅವರ ಆಶೀರ್ವಾದ ಎಲ್ಲನೂ ನಮ್ಮ ಮೇಲೆ ಇದ್ದು ನಾವು ಈ ಆಸ್ಪತ್ರೆನ ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ನಾವು. ಸೊ ಈ ಆಸ್ಪತ್ರೆಯಲ್ಲಿ ಏನಂತ ಹೇಳಿದರೆ ಒಂದೇ ಚಾವಡಿ ಕೆಳಗಡೆ ಮಲ್ಟಿ ಸ್ಪೆಷಾಲಿಟಿ, ಸೂಪರ್ ಸ್ಪೆಷಾಲಿಟಿ, ಅದಾದಮೇಲೆ ಎಮರ್ಜೆನ್ಸಿ ಸರ್ವಿಸಸ್ ಆಗಿರ್ಬೋದು, ಫಾರ್ಮಸಿ ಸರ್ವಿಸಸ್ ಆಗಿರ್ಬೋದು, ಅದಾದಮೇಲೆ ಆ್ಯಂಬುಲೆನ್ಸ್ ಸರ್ವಿಸಸ್ ಆಗಿರ್ಬೋದು, ನಾವು ರೆಫರಲ್ ಹಾಸ್ಪಿಟಲ್ಸ್ ಆಗಿರ್ಬೋದು, ಎಲ್ಲ ಕೂಡ ಇನ್ಕೋಪ್ರೇಟ್ ಮಾಡಿಕೊಂಡು ಒಂದು ಕಾರ್ಪೊರೇಟ್ ಹೇಗೆ ಬ್ಯಾಂಗ್ಳೂರಲ್ಲಿ ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಇದೆಯೋ, ಈಗ ಮಣಿಪಾಲ್ ಆಗಿರ್ಬೋದು, ನಾವು ಮೊದಲು ಅಲ್ಲೇ ವರ್ಕ್ ಮಾಡ್ತಾ ಇದ್ದಿದ್ದು. ಸೊ ಆ ಥರ ಒಂದು ಸ್ಟ್ಯಾಂಡರ್ಡ್ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ತರಬೇಕು, ಒಂದು ಹಾಸ್ಪಿಟಲ್ ಮಾಡಬೇಕು ಅಂತೇಳಿ ಒಂದು ಆಶಯದಿಂದ ಮತ್ತು ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಕೈಗೆಟ್ಟುವ ಒಂದು ಅವ್ರಿಗೆ ಸರ್ವಿಸಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಆಶಯ ಇಟ್ಕೊಂಡು ನಾವು ಸಿದ್ವಿನ್ ಹಾಸ್ಪಿಟಲ್ನ ಸ್ಟಾರ್ಟ್ ಮಾಡಿದ್ದೀವಿ. ಆ್ಯಂಡ್ ಇಲ್ಲಿ ಹೇಗಂತ ಹೇಳಿದರೆ ಏನು ಸರ್ವಿಸಸ್ ಇದೆಯೋ ಎಲ್ಲ ಕಾಮನ್ ಪೀಪಲ್ಲು ಕೂಡ ಸೊ ರೀಚ್ ಆಗೋ ಥರ ಪ್ರೈಸಸ್ ಇರ್ತದೆ. ಆ್ಯಂಡ್ ಈ 24/7 ಸರ್ವಿಸಸ್ ಇರ್ತದೆ. ಸೊ ಅದನ್ನು ಉಪಯೋಗಿಸ್ಕೊಂಡು ನಮಗೆ ಸಪೋರ್ಟ್ ಮಾಡಿ ಸೊ ನಮಗೆ ಸಕ್ಸಸ್ ತಂದುಕೊಡ್ಬೇಕು ಅಂತ ಎಲ್ಲ ಚಿಕ್ಕಬಳ್ಳಾಪುರ ಜನತೆಯಲ್ಲೂ ಕೇಳ್ಕೊತಾ ಇದ್ದೀವಿ. ಹೆಸರನ್ನ ಬದಲಾವಣೆ ಮಾಡಬೇಕು, ಮುಖ್ಯ ಉದ್ದೇಶ ಏನು ನಿಮಗೆ? ಸೊ ಎಲ್ಲರಿಗೂ ಗೊತ್ತು, ನಾವು ಮೊದಲು ಪೂಜೆ ಮಾಡೋದು ಯಾರನ್ನ ಅಂತ, ಸಿದ್ಧಿವಿನಾಯಕ. ಸೊ ಅವರ ಒಂದು ಬ್ಲೆಸ್ಸಿಂಗ್ಸ್ ಮತ್ತು ಇದರ ಏನಂತಾರೆ ಅವರ ಬ್ಲೆಸ್ಸಿಂಗ್ಸ್ ಇರಬೇಕು ಅಂತ ಹೇಳ್ಬಿಟ್ಟು ಸಿದ್ಧಿವಿನಾಯಕ ಅಂತ ಹೇಳಿ ಸಿದ್ವಿನ್ ಹಾಸ್ಪಿಟಲ್ ಅಂತ ನಾವು ಶುರು ಮಾಡ್ತೀವಿ. ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ. 5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500ಕ್ಕೆ ಬರುತ್ತೆ. ನಮ್ಮ ಅಂಗಡಿಯಲ್ಲಿ ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.